ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಮ್ಯಾಚ್ ರಿವ್ಯೂಗೆ ಸ್ವಾಗತ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಡೇ 1 ಅಲ್ಲಿ ಏನೇನಾಯ್ತು ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಡಿಯಾ ಡೇ 1 ಅಲ್ಲೇ ಡಾಮಿನೇಟ್ ಮಾಡಿರೋದು. ದೇವದತ್ ಪಡಿಕಲ್ ಆಡಿದಂತ ಇನ್ನಿಂಗ್ಸ್ ಏನ್ ಮಗ ಆಡಿದ್ದು ದೇವದತ್ ಪಡಿಕಲ್. ನೋಡಿ, ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಸೆಂಚುರಿನ ಸ್ಕೋರ್ ಮಾಡಿದ್ರು. ಇವಾಗ ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲೂ ಸಹ ಸೆಂಚುರಿನ ಸ್ಕೋರ್ ಮಾಡಿರೋದು. ಅದು ಡೇ 1 ಅಲ್ಲೇ ಸೆಂಚುರಿನ ಕಂಪ್ಲೀಟ್ ಮಾಡ್ಕೊಬಿಟ್ರು. ನೋಡಿ, ಸಕಲಾಗಿ ಆಡಿದ್ರು ದೇವದತ್ ಪಡಿಕಲ್ ಅಂತೂ. ನಂಬರ್ 3 ಸ್ಲಾಟ್ ಅಲ್ಲಿ ಯಾರನ್ನೋ ಚೇಂಜಸ್ ಮಾಡ್ತಾ ಇದ್ರು, ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ರು. ಸಾಯಿ ದರ್ಶನ್ ಇನ್ನ ಬೇರೆ ಬೇರೆ ಯಾರನ್ನ ನೋಡ್ತಾ ಇದ್ರು. ಬಟ್ ದೇವದತ್ ಪಡಿಕಲ್ ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ನಂಬರ್ 3 ಸ್ಲಾಟ್ ನ ನನಗೆ ಫಿಕ್ಸ್ ಮಾಡಿ ಅನ್ನೋ ತರ ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು. ಹೌದು, ಸೆಂಚುರಿನ ಸ್ಕೋರ್ ಮಾಡಿದ್ರು. ನೋಡಿ, ಅವ್ರು ಸೆಂಚುರಿ ಸ್ಕೋರ್ ಮಾಡ್ತಾ ಇದ್ದಾಗನೆ ಗೌತಮ್ ಗಂಭೀರ್ ಇರ್ಬೋದು, ಅಜಿತ್ ಅಗರ್ಕರ್ ಇರ್ಬೋದು, ಎಲ್ಲ ಸಖತ್ ಖುಷಿ ಪಟ್ರು. ಯಾಕಂದ್ರೆ ನಂಬರ್ 3 ಸ್ಲಾಟ್ ಅಲ್ಲಿ ಒಂಥರ ಕನ್ಸರ್ನ್ ಆಗ್ಬಿಟ್ಟಿತ್ತು ಇಂಡಿಯಾಗೆ. ಬಟ್ ಇವಾಗ ದೇವದತ್ ಪಡಿಕಲ್ ಸೆಂಚುರಿನ ಸ್ಕೋರ್ ಮಾಡಿದ್ರಲ್ವಾ, ಆದ್ರಿಂದ ನಂಬರ್ 3 ಸ್ಲಾಟ್ ಅಲ್ಲಿ ದೇವದತ್ ಪಡಿಕಲ್ ಲಾಂಗ್ ಟರ್ಮ್ ಆಗಿ ನೋಡಬಹುದು. ನೋಡಿ, ಮತ್ತೆ ಕೆ ಎಲ್ ರಾಹುಲ್ ದೇವದತ್ ಪಡಿಕಲ್ ಅವರಿಬ್ಬರು ನಡುವೆ ಬಂದಂತ ಪಾರ್ಟ್ನರ್ಶಿಪ್ 150 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಸಗದಾಗ ಆಡ್ತಾರೆ. ಕೆ ಎಲ್ ರಾಹುಲ್ ನೀವು ಕೇಳ್ಬೋದು. ನೋಡಿ, ಅವರು ಆಡ್ತಾ ಇರ್ತಾರೆ, 77 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅವಾಗ ರಿಟೈರ್ಡ್ ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪ ಕ್ರಾಂಪ್ಸ್ ಅನ್ನೋದು ಆಗುತ್ತೆ, ಅವ್ರ ಕೈಲಿ ಓಡಾಡಕ್ ಆಗಲ್ಲ ಅಲ್ವಾ, ಆದ್ರಿಂದ ಅವರು ರಿಟೈರ್ಡ್ ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಇವಾಗ ಖುಷಿ ವಿಚಾರ ಏನಂದ್ರೆ, ಬರ್ತಿರೋ ಅಪ್ಡೇಟ್ ಪ್ರಕಾರ ಕೆ ಎಲ್ ರಾಹುಲ್ ಡೇ 2 ಅಲ್ಲಿ ಬ್ಯಾಟಿಂಗ್ ಆಡಕ್ ಬರ್ತಾರೆ. ಅದೊಂದು ಖುಷಿ ವಿಚಾರ. ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗುತ್ತೆ. ನೋಡಿ, ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನೋಡಿ, ಟಾಸ್ ವಿನ್ ಆಗೋದು ಇಂಡಿಯಾ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ, ಏನಾದ್ರು ಟಾಸ್ ವಿನ್ ಆದ್ರೂ ಸಹ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಅಂತ. ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡ್ರು. ಬ್ಯಾಟಿಂಗ್ ಆಡಕ್ ಬರ್ದೆ ಯಶಸ್ವಿ ಜೈಸ್ವಾಲ್, ಕೆ ಎಲ್ ರಾಹುಲ್ ಅಲ್ಲ, ಚೆನ್ನಾಗಿ ಆಡ್ತಾ ಇರ್ತಾರೆ ಮಗ. ಇಬ್ರು ಸಖತ್ತಾಗಿ ಆಡ್ತಾ ಇರ್ತಾರೆ. ಶ್ರೀಲಂಕಾ ಕಡೆ ಫಾಸ್ಟ್ ಬೌಲರ್ಸ್ ಏನೋ ಅಷ್ಟೊಂದೇನು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ. ಲಹೀರು ಸ್ವಲ್ಪ ಏನೋ ಎಫೆಕ್ಟಿವ್ ಆಗಿ ಕಾಣಿಸ್ಕೊತಾರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ಅವರ್ಸ್ 3 ಅವರ್ಸ್ ಅಷ್ಟೇ. ಅದಾದ್ಮೇಲೆ ಅವ್ರ ಕಡೆಯಿಂದ ಏನು ಮಾಡಕ್ಕಾಗಲ್ಲ. ಯಶಸ್ವಿ ಜೈಸ್ವಾಲ್, ಕೆ ಎಲ್ ರಾಹುಲ್ ಚೆನ್ನಾಗಿ ಆಡ್ತಾ ಇರ್ತಾರೆ. 47 ರನ್ಸ್ ಪಾರ್ಟ್ನರ್ಶಿಪ್ ನ ಕಲೆ ಹಾಕಿರ್ತಾರೆ. ಅವಾಗ ಯಶಸ್ವಿ ಜೈಸ್ವಾಲ್ ಔಟ್ ಆಗ್ಬಿಡ್ತಾರೆ. ನೋಡಿ, ಅವ್ರು ಔಟ್ ಆಗೋ ರೀತಿ ಇದೆಯಲ್ವಾ, ಅದು ಇನ್ನೂ ಬೇಜಾರ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ರನ್ಔಟ್ ಆಗಿರೋದು ಮಗ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ರನ್ಔಟ್ ಅಂದ್ರೆ ಸೂಸೈಡ್ ಮಾಡ್ಕೊಂಡಾಗೆ. ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ಲಿ ಅಷ್ಟೊಂದು ಬೇಜಾರಾಗಲ್ಲ, ವಿಕೆಟ್ ಇದಾಗ್ಬಿಟ್ಟು ಔಟ್ ಆಗ್ಲಿ ಅಷ್ಟೊಂದು ಬೇಜಾರಾಗಲ್ಲ. ಯಾವಾಗ ರನ್ಔಟ್ ಆಗ್ತಾರೆ ನೋಡಿ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಒಂಥರ ಸೂಸೈಡ್ ಮಾಡ್ಕೊಂಡಾಗೆ ಸಖತ್ ಬೇಜಾರ್ ಅನ್ನೋದಾಗಿರುತ್ತೆ. ನೋಡಿ, ಅದು ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಕೆ ಎಲ್ ರಾಹುಲ್ ಮತ್ತೆ ಯಶಸ್ವಿ ಜೈಸ್ವಾಲ್ ನಡುವೆ. ಫಸ್ಟ್ ಇದು ಸ್ಟ್ರೈಕರ್ ಇದ್ದಿದ್ದು ಕೆ ಎಲ್ ರಾಹುಲ್ ಬಾಲ್ ನ ಹೊಡೆಯೋದು. ನಾನ್ ಸ್ಟ್ರೈಕರ್ ಅಲ್ಲಿ ಇದ್ದಿದ್ದು ಯಶಸ್ವಿ ಜೈಸ್ವಾಲ್. ರನ್ ಈಸಿಯಾಗಿ ಓಡಬಹುದಾಗಿತ್ತು. ಬಟ್ ಬೌಲರ್ ಏನ್ ಮಾಡ್ತಾನೆ, ಬಾಲ್ ನ ತಡೆಯಕ್ ಹೋದಾಗ ಇವ್ರನ್ನ ಯಶಸ್ವಿ ಜೈಸ್ವಾಲ್ ನ ಸ್ವಲ್ಪ ಕಾಲ್ಗಿದ್ ಮಾಡ್ತಾರೆ, ಅವ್ರು ಬಿದ್ದೋಗ್ಬಿಡ್ತಾರೆ. ಕೆ ಎಲ್ ರಾಹುಲ್ ಅಷ್ಟೊಳಗಡೆ ಅರ್ಧ ಕ್ರೀಸ್ಗಿಂತೂ ಈ ಕಡೆ ಯಶಸ್ವಿ ಜೈಸ್ವಾಲ್ ಕಡೆ ಬಂದ್ಬಿಟ್ಟಿರ್ತಾರೆ. ಬಟ್ ಯಶಸ್ವಿ ಜೈಸ್ವಾಲ್ ಬಿದ್ದಿರ್ತಾರಲ್ವಾ, ಮತ್ತೆ ಎದ್ಬಿಟ್ಟು ಏನ್ ಮೂವ್ಮೆಂಟ್ ಕೊಟ್ಬಿಡ್ತಾರೆ. ಅವಾಗ ಕೆ ಎಲ್ ರಾಹುಲ್ ಏನ್ ಮಾಡ್ತಾರೆ, ರನ್ ಕಂಪ್ಲೀಟ್ ಮಾಡ್ಬಿಡ್ತಾರೆ. ಬಟ್ ಯಶಸ್ವಿ ಜೈಸ್ವಾಲ್ ಮೂವ್ಮೆಂಟ್ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಬರಕ್ ಬಂದ್ಬಿಡ್ತಾರೆ. ಬಟ್ ಆದ್ರೆ ಅವ್ರು ಕ್ರೀಸ್ ಒಳಗಡೆ ಹೋಗಲ್ಲ. ಯಾಕಂದ್ರೆ ಕೆ ಎಲ್ ರಾಹುಲ್ ರನ್ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾರಲ್ಲ. ಯಶಸ್ವಿ ಜೈಸ್ವಾಲ್ ಅಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಹೌದು, ನೋಡಿ, ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ವಿಕೆಟ್ ನ ಕಳ್ಕೊಂಡ್ರು. ಇಲ್ಲಾಂದ್ರೆ ವಿಕೆಟ್ ತೆಗಿಯೋಕೆ ಕಷ್ಟ ಪಡ್ತಾ ಇದ್ರು ಶ್ರೀಲಂಕನ್ ಬೌಲರ್ಸ್. ಮತ್ತೆ ಬರ್ತಾರೆ ದೇವದತ್ ಪಡಿಕಲ್ ಕೆ ಎಲ್ ರಾಹುಲ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 150 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಮತ್ತೆ ಕೆ ಎಲ್ ರಾಹುಲ್ ರಿಟೈರ್ಡ್ ಆಡ್ಕೊಂಡು ಹೋಗ್ತಾರಲ್ಲ. ಇನ್ನು ಅವ್ರು ರಿಟೈರ್ಡ್ ಆಡ್ಕೊಂಡು ಹೋಗ್ತಾ ಇದ್ದಾಗ ಕ್ಯಾಪ್ಟನ್ ಬರ್ತಾರೆ ಶುಭ್ಮನ್ ಗಿಲ್ ಜಾಸ್ತಿ ಹೋಗ್ತಾರಲ್ಲ, ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಪ್ರಭಾತ್ಗೆ ಔಟ್ ಆಗೋದು. ಬಟ್ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಶ್ರೀಲಂಕಾ ಕಡೆ ಪ್ರಭಾತ್ ಸಖತ್ ಬೌಲಿಂಗ್ ಆಗ್ತಾರೆ. ಹೌದು, ಲೆಫ್ಟ್ ಆರ್ಮ್ ಸ್ಪಿನ್ನರ್. ಅವ್ರು ನೋಡಿ ಶುಭ್ಮನ್ ಗಿಲ್ ಆಗ್ತಾರಲ್ಲ, ಬಾಲ್ ಸ್ವಲ್ಪ ಟರ್ನ್ ಅನ್ನ ಸಿಗುತ್ತೆ. ಶುಭ್ಮನ್ ಗಿಲ್ 6 ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಇನ್ನ ಲಾಸ್ಟ್ ಅಲ್ಲಿ ರಿಷಬ್ ಪಂತ್ ಬರ್ತಾರೆ. ರಿಷಬ್ ಪಂತ್ ಬಂದು ಅಗ್ರೆಸಿವ್ ಆಗಿ ಆಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಆಡ್ತಾರೆ. ನೆಕ್ಸ್ಟ್ ಬರ್ತಾ ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ನೋಡಿ, ದೇವದತ್ ಪಡಿಕಲ್ ಅಂತ ಲಾಸ್ಟ್ ತನಕ ಆಡ್ತಾರೆ. ಕೊನೆ ತನಕ ಸೆಂಚುರಿನ ಕಂಪ್ಲೀಟ್ ಮಾಡ್ಕೊತಾರೆ. 131 ರನ್ಸ್ ನ ಸ್ಕೋರ್ ಮಾಡಿ ಡೇ 2 ಅಲ್ಲೂ ಬ್ಯಾಟಿಂಗ್ ಆಡಕ್ಕೆ ಲಾಸ್ಟ್ ತನಕ ಹಂಗೆ ಇರ್ತಾರೆ ಮಗ, ನಾಟ್ ಔಟ್ ಆಗಿ. ಇಷ್ಟೆಲ್ಲ ಮಹಾರಾಷ್ಟ್ರ ಟೀಮ್ ಇಂಡಿಯಾ ಟೋಟಲ್ ಕಲೆ ಹಾಕೋದು ಬಂದು 288 ರನ್ಸ್ ನ ಕಲೆ ಹಾಕ್ತಾರೆ ಡೇ 1 ಅಲ್ಲಿ. 2 ವಿಕೆಟ್ಸ್ ಅಷ್ಟೇ ಕಳ್ಕೊಳ್ಳೋದು. ನೋಡಿ, ವಿಕೆಟ್ಸ್ ಕೈಯಲ್ಲಿ ಇಟ್ಕೊಂಡ್ರೆ ಒಂಥರ ನೋಡಿ 3 ಸೆಷನ್ಸ್ ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿರೋದು. ಎಲ್ಲಾ ಸೆಷನ್ಸ್ ಬಂದು ಇಂಡಿಯಾ ಕಡೆ ಬಂದಿರೋದು ಮಗ. ಮೊದಲೇ ಸೆಷನ್ ಅಲ್ಲಿ 101 ರನ್ಸ್ ನ ಸ್ಕೋರ್ ಮಾಡ್ತಾರೆ, 1 ವಿಕೆಟ್ ನೇ ಕಳ್ಕೊತಾರೆ ಅಷ್ಟೇ. ಸೆಕೆಂಡ್ ಸೆಷನ್ ಅಲ್ಲಿ ಅಂತೂ ವಿಕೆಟ್ ನೇ ಕಳ್ಕೊಳ್ಳಲ್ಲ. ಹೌದು, 96 ರನ್ಸ್ ಸ್ಕೋರ್ ಮಾಡ್ತಾರೆ, 1 ವಿಕೆಟ್ ನ ಕಳ್ಕೊಳ್ಳಲ್ಲ, ಅಲ್ಲಿ ಡಾಮಿನೇಟ್ ಮಾಡ್ತಾರೆ. ಮತ್ತೆ ಥರ್ಡ್ ಸೆಷನ್ ಅಲ್ಲೂ ಅಷ್ಟೇ 91 ರನ್ಸ್ ನ ಸ್ಕೋರ್ ಮಾಡ್ತಾರೆ, 1 ವಿಕೆಟ್ ನ ಕಳ್ಕೊತಾರೆ. ಅದು ಶುಭ್ಮನ್ ಗಿಲ್ ಕಳ್ಕೊತಾರಲ್ವಾ, ಅದು ಆ ವಿಕೆಟ್ ಅಷ್ಟೇ. ಇನ್ನು ರಿಷಬ್ ಪಂತ್ ಅಗ್ರೆಸಿವ್ ಆಗಿ ಆಡಿದ್ರಲ್ವಾ, ಥರ್ಡ್ ಸೆಷನ್ ಅಲ್ಲೂ ರನ್ಸ್ ಅನ್ನೋದು ಬರುತ್ತೆ. ದೇವದತ್ ಪಡಿಕಲ್ ರಿಷಬ್ ಪಂತ್ ಡೇ 2 ಅಲ್ಲೂ ಬ್ಯಾಟಿಂಗ್ ಆಡಕ್ ಬರ್ತಾರೆ. ನೋಡಿ, ಒಂದ್ ವೇಳೆ ಯಾರಾದ್ರೂ ವಿಕೆಟ್ ಬಿದ್ರೆ ಕೂಡ ಡೇ 2 ಅಲ್ಲಿ ನೆಕ್ಸ್ಟ್ ಕೆ ಎಲ್ ರಾಹುಲ್ ಬರ್ತಾರೆ. ಅದು ಅಪ್ಡೇಟ್ ಬಂದಿದೆ ಅಲ್ವಾ, ಅವರು ರಿಕವರ್ ಆಗಿದಾರಂತ, ಅವರು ಸಹ ಆಡಕ್ ಬರ್ತಾರೆ. ನಂಗೆ ಅನ್ಸ್ತಾ ನೋಡಿ, ಡಿಕ್ಲೇರ್ ಮಾಡಕ್ ಹೋಗಲ್ಲ. ಇವಾಗ ಆಲ್ ಔಟ್ ಆಗೋ ತನಕ ಬ್ಯಾಟಿಂಗ್ ಆಡ್ತಾರೆ. ಯಾಕಂದ್ರೆ ನೋಡಿ, ಒಂದು ಇನ್ನಿಂಗ್ಸ್ ಮಾರ್ಜಿನ್ ವಿನ್ ಆಗೋಣ ಅಂತಾನೆ ನೋಡ್ತಾ ಇರ್ತಾರೆ. ಅದು ನೋಡಿ, ಡೇ 1 ಅಲ್ಲೇ 288 ರನ್ಸ್ ನ ಸ್ಕೋರ್ ಮಾಡಿರೋದು. ಡೇ 2 ಅಲ್ಲಿ ಏನಾದ್ರು ಈ ತರ ರನ್ಸ್ ನ ಸ್ಕೋರ್ ಮಾಡ್ಕೊಬಿಟ್ರೆ ನೋಡಿ 500 ಅಬವ್ ಹೋಗ್ಬಿಡುತ್ತಲ್ವಾ, ಅವಾಗ ಶ್ರೀಲಂಕಾ ಸ್ವಲ್ಪ ಕಷ್ಟ ಆಗುತ್ತೆ, ಬ್ಯಾಕ್ ಫುಟ್ ಅಲ್ಲಿ ಉಳ್ಕೋತಾರೆ. ಆದ್ರಿಂದ ಒಂದು ಇನ್ನಿಂಗ್ಸ್ ಮಾರ್ಜಿನ್ ಇಂದ ವಿನ್ ಆಗೋಣ ಅನ್ಬಿಟ್ಟು ಡಿಕ್ಲೇರ್ ಅಂತ ಕೊಡಕ್ ಹೋಗಲ್ಲ. ಎಷ್ಟಾಗುತ್ತೋ ಆಲ್ ಔಟ್ ಆಗೋ ತನಕ ಬ್ಯಾಟಿಂಗ್ 100% ಆಡ್ಬಿಡ್ತಾರೆ. ಅವ್ರ ಮೇಲೆ ಪ್ರೆಜರ್ ಹಾಕಕ್ ನೋಡ್ತಾರೆ ಅಷ್ಟೇ. ಅವ್ರ ಕಡೆ ಇನ್ನು ಬೌಲಿಂಗ್ ಸ್ವಲ್ಪ ಬೆಟರ್ ಆಗಿ ಆಗ್ಬೋದಾಗಿತ್ತು. ಹೌದು, ಅವ್ರ ಕಡೆ ನೋಡಿ ಅಶಿತಾ ಫರ್ನಾಂಡ್ ಅವ್ರು ಚೆನ್ನಾಗಿ ಹಾಕಿದ್ರು, ಅವ್ರೊಬ್ರು ಹಾಕಿದ್ರು. ಮತ್ತೆ ಬಂದು ಪ್ರಭಾತ್, ಅವರಿಬ್ರೆ ಒಂಥರ ಒಳ್ಳೆ ಸ್ಪೆಲ್ ನ ಹಾಕಿರೋದು. ಇನ್ನೆಲ್ಲರೂ ಒಂಥರ ಎಕ್ಸ್ಪೆನ್ಸಿವ್ ಆದ್ರು ಅಂತ ಹೇಳ್ಬೋದು. ಲಹೀರು ಕುಮಾರ್ ಸ್ಟಾರ್ಟಿಂಗ್ ಅಲ್ಲಿ 1 2 to 3 ಓವರ್ಸ್ ಒಂಥರ ಸಕದಾಗ ಹಾಕಿದ್ರು. ಅದಾದ್ಮೇಲೆ ಅವ್ರಿಗೂ ಹೊಡೆಯಕ್ ಶುರು ಮಾಡ್ಬಿಟ್ರು. ನೋಡಿ, ಅವ್ರದ್ದು ಎಕಾನಮಿ ಬಂದು 5.1.
ಟೆಸ್ಟ್ ಕ್ರಿಕೆಟ್ ಅಲ್ಲಿ ಅಬೌವ್ 4 ಅಂದ್ರೆ ಒಂಥರ ಎಕ್ಸ್ಪೆನ್ಸಿವ್ ಅಂತಾನು ಹೇಳ್ಬೋದು. ಇನ್ಯಾರು ಅಷ್ಟೊಂದೇನು ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಮಗ, ಇನ್ನು ಒಳ್ಳೆ ಲೈನ್ ಅಂತ ಆಗ್ಬೋದಾಯ್ತು ಸ್ಪಿನ್ನರ್ಸ್ ಎಲ್ಲ. ಅವ್ರು ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದಕ್ಕಿಂತ ಟೀಮ್ ಏನಾದ್ರು ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು. ನೋಡೋಣ ಡೇ 2 ಅಲ್ಲಿ ಕಂಪ್ಲೀಟ್ ಆಗಿ ಈ ಡೇ 2 ಫುಲ್ ಏನಾದ್ರು ಬ್ಯಾಟಿಂಗ್ ಆಡ್ತಾ ಇಲ್ಲ, ಏನಾದ್ರು ಸೆಂಟ್ರಲ್ ಥರ್ಡ್ ಸೆಷನ್ ಆತರ ಏನಾದ್ರು ಇದ್ದಾಗ ಏನಾದ್ರು ಆ ಡಿಕ್ಲೇರ್ ಅನೌನ್ಸ್ ಮಾಡ್ತಾರ, ಇಲ್ಲ ಕಂಪ್ಲೀಟ್ ಆಗಿ ಆಲ್ ಔಟ್ ಆಗೋ ತನಕ ನಾಳೆ ಇದಾದ್ರೂ ಪರವಾಗಿಲ್ಲ ನಾವು ಆಡ್ತೀವಿ ಅಂತ ಆಡ್ತಾರೆ ಅಂತ ನೋಡೋಣ. ಮತ್ತೆ ಸಿಗೋಣ ಒಂದು ವಿಡಿಯೋದಲ್ಲಿ ತನಕ. ಇವಾಗ ಅಷ್ಟೇ, ಕೇರ್, ಬಾಯ್.